ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಮಲ್ಲಿಗೆ ಇಡ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡೋ ವಿಧಾನದಲ್ಲಿ ನೀವು ಇಡ್ಲಿನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಅಳತೆನ ನೋಡ್ಕೊಳ್ಳೋಣ. ವಿಧಾನ ನೋಡ್ಕೊಳ್ಳೋಣ. ನೋಡಿ, ಇದು ಸೇಲಂ ಅಕ್ಕಿ ಅಂತಾರೆ ಅಥವಾ ಇಡ್ಲಿ ಅಕ್ಕಿ ಅಂತಾರೆ. ನೋಡಿ, ಈ ಥರ ಇರುತ್ತೆ. ನೀವು ರೇಷನ್ ಅಕ್ಕಿಯಿಂದನೂ ಮಾಡ್ಬೋದು, ಅಥವಾ ಹೋಟ್ಲಲ್ಲಿ ಮಾಡೋ ಥರನೇ ಸ್ಮೂತಾಗಿ ಸಾಫ್ಟಾಗಿ ಬರಬೇಕಂದ್ರೆ ಈ ಥರ ಮಲ್ಲಿಗೆ ಇಡ್ಲಿ ಅಕ್ಕಿನೇ ತೊಗೋಬೇಕು, ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಈ ಗ್ಲಾಸಲ್ಲಿ 3 ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಆಲ್ರೆಡಿ ನಾನು ಇದರಲ್ಲಿ 3 ಗ್ಲಾಸಷ್ಟು ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು 3 ರಿಂದ 4 ಸಲ ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಇದು ಒಂದು 5 ರಿಂದ 6 ತಾಸು ಚೆನ್ನಾಗಿ ನೆನಿಬೇಕು. ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಸ್ತೀರೋ ಇಡ್ಲಿ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ಈಗ ಇದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ. 5 ರಿಂದ 6 ತಾಸು ನೆನ್ಕೊಳ್ಳಿ. ಈಗ ಇನ್ನೊಂದು ಪಾತ್ರೆಗೆ ಇದರಲ್ಲಿ ಈಗ ಅದೇ ಲೋಟದಲ್ಲಿ ನಾನು 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಕಾಳಾದರೂ ತೊಗೊಳ್ಳಿ ಅಥವಾ ಬೇಳೆನಾದರೂ ತೊಗೊಳ್ಳಿ, ಯಾವುದಾದ್ರೂ ನಡೆಯುತ್ತೆ. ಇದು 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ಹಾಕ್ಕೋಬೇಕು, ಯಾಕಂದರೆ ಅಕ್ಕಿನ ತರತರಿಯಾಗಿ ರುಬ್ಕೋತೀವಿ, ಉದ್ದಿನಬೇಳೆನ ನೈಸಾಗಿ ರುಬ್ಕೊತೀವಿ, ಹಾಗಾಗಿ ಸಪ್ರೇಟಾಗಿ ಹಾಕ್ಕೋಬೇಕು. ಹಾಗೆಯೇ ಇದೇ ಗ್ಲಾಸಲ್ಲಿ ನಾನು 3/4 ಲೋಟದಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೋಡಿ, 3/4 ಲೋಟದಷ್ಟು ಅವಲಕ್ಕಿ. ಇದೆರಡನ್ನು ಸಪ್ರೇಟಾಗಿ ಚೆನ್ನಾಗಿ ಒಂದು 3 ರಿಂದ 4 ಸಲ ಚೆನ್ನಾಗಿ ತೊಳೆದು ಇದನ್ನು ಸಹ ಸಪ್ರೇಟಾಗಿ ನೆನೆಯೋಕೆ ಇಟ್ಕೋಬೇಕು. ಇದು 4 ರಿಂದ 5 ತಾಸು ನೆಂದಾದಮೇಲೆ ನಿಮಗೆ ತೋರಿಸ್ತೀನಿ. ಇದನ್ನು ಗ್ರೈಂಡ್ರಿಗಾರು ಹಾಕೋಬೋದು ಅಥವಾ ಮಿಕ್ಸಿಲಾರು ನೀವು ರುಬ್ಕೋಬೋದು. ಬನ್ನಿ, ಇದೆಲ್ಲ ನೆಂದಾದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಎರಡನ್ನೂ ತೊಳೆದಿದ್ದೀನಿ. ಇದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಒಂದು 5 ರಿಂದ 6 ತಾಸು ಚೆನ್ನಾಗಿ ನೆನ್ಕೊಳ್ಳುತ್ತೆ ಇದು. ನೋಡಿ, ಈಗ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಒಂದು 5 ರಿಂದ 6 ತಾಸು ನೆನೆಸ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಅಕ್ಕಿನ ಮಾತ್ರ ತರತರಿಯಾಗಿ ರುಬ್ಕೋಬೇಕು. ಇದನ್ನು ನಾನು 2 ಟ್ರಿಪ್ಪಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದನ್ನು ನೈಸಾಗಿ ರುಬ್ಕೊಬರ್ತೀನಿ. ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಬೇಗನೆ ಆಡಿಸಿಡ್ಬೇಕು. ತೀರಾ ಲೇಟಾಗಿ ಆಡಿಸಿದ್ರೆ ಹಿಟ್ಟು ಸರಿಯಾಗಿ ಉಬ್ಬೋದಿಲ್ಲ. ನೆನೆಸೋದು ಎಷ್ಟು ಇಂಪಾರ್ಟೆಂಟು, ಹಾಗೆಯೇ ಬೇಗನೆ ಅದನ್ನು ಮಿಕ್ಸಿಗೆ ಹಾಕಿ ಇಟ್ಕೋಬೇಕು, ಇಲ್ಲಾಂದರೆ ಸರಿಯಾಗಿ ಉಬ್ಬೋದಿಲ್ಲ. ಈಗ ಇನ್ನೊಂದು ರೌಂಡು ಉದ್ದಿನಬೇಳೆ ಮತ್ತು ಅವಲಕ್ಕಿನ ಹಾಕೋತಾ ಇದ್ದೀನಿ. ಈಗ ಅಕ್ಕಿನ ಮಿಕ್ಸಿ ಹಾಕೋತಾ ಇದ್ದೀನಿ. ಅಕ್ಕಿನ ತರತರಿಯಾಗಿ ರುಬ್ಬಬೇಕು, ತುಂಬಾ ನೈಸಾಗಿ ರುಬ್ಕೋಬಾರ್ದು. ನೋಡಿ, ಈ ಥರ ನೈಸಾಗಿ ರುಬ್ಕೋಬಾರ್ದು, ತರತರಿಯಾಗಿ ಇರಬೇಕು, ಆಗಲೇ ಇಡ್ಲಿ ಚೆನ್ನಾಗಿ ಬರೋದು. ನೋಡಿ, ಈಗ ನೋಡಿ ಎಲ್ಲನೂ ರುಬ್ಬಿ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇನ್ನಿನ ದಿನ ಉಪ್ಪು ಹಾಕಿಟ್ಬಿಟ್ರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ, ಹಾಗಾಗಿ ಮೊದಲೇ ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಸ್ಪೂನಲ್ಲೆಲ್ಲ ಕಲಿಸ್ಬೇಡಿ, ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಕಲಸಿ, ಚೆನ್ನಾಗಿ ಬರುತ್ತೆ. ರೇಷನ್ ಅಕ್ಕಿಲೂ ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಬಟ್ ಹೋಟೆಲ್ ಸ್ಟೈಲಲ್ಲಿ ಬೇಕು ಅಂದರೆ ಈ ಅಕ್ಕಿನೇ ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದು ಅಕ್ಕಿ ಇಡ್ಲಿ ತುಂಬ ಹಿಟ್ಟು ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳುನೇ ಇರಬೇಕು. ತುಂಬ ಗಟ್ಟಿ ಇದ್ದರೆ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಈ ಥರ ಇದನ್ನು ನೀಟಾಗಿ ಕಲಸಿ, ಇದು ರಾತ್ರಿ ಎಲ್ಲ ಸ್ವಲ್ಪ ಚೆನ್ನಾಗಿ ನೆನಿಬೇಕು. ಹಿಟ್ಟು ಉದುಗ್ ಬರುತ್ತೆ ಬೆಳಗ್ಗೆ ಅಷ್ಟರೊಳಗೆ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇದು ರಾತ್ರಿ ಎಲ್ಲ ಚೆನ್ನಾಗಿ ಪರ್ಮೆಂಟ್ ಆಗಲಿ, ಇದನ್ನು ಬೆಳಗ್ಗೆ ತೋರಿಸ್ತೀನಿ. ಬನ್ನಿ, ಈಗ ನೆನ್ನೆ ಮಿಕ್ಸಿ ಹಾಕಿಟ್ಟಿರೋದು ಇಡ್ಲಿ ಹಿಟ್ಟು ಹೇಗಾಗಿದೆ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊ ಬಂದಿದೆ ಅಂತ. ಈ ಥರ ಬರಬೇಕು ಹಿಟ್ಟು. ಈ ಥರ ಬಂದ್ರೇ ಇಡ್ಲಿ ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿ ಬರೋದು. ನೋಡಿ, ಹಿಟ್ಟು ಸರಿಯಾಗಿ ಉಬ್ಬಿಲ್ಲ ಅಂದರೆ ಇಡ್ಲಿ ಒಳ್ಳೆ ಕಲ್ ಥರ ಆಗ್ಬಿಡುತ್ತೆ, ಸ್ಮೂತಾಗಿ ಬರೋದಿಲ್ಲ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಬನ್ನಿ, ಈಗ ಇದನ್ನು ಇಡ್ಲಿ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಬೇಕಾದ್ರೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರನೇ ದಿನವೂ ಮಾಡ್ಕೋಬೋದು. ಸೋಡಾ ಬೇಕಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಿಟ್ಟು ಚೆನ್ನಾಗಿ ಉಬ್ಬಿದ್ರೆ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬನ್ನೀಗ ಇಡ್ಲಿ ಮಾಡ್ಕೊಳ್ಳೋಣ.
ಈಗ ಇಡ್ಲಿಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ. ಈಗ ಒಂದೊಂದೇ ಪ್ಲೇಟಿಗೆ ಎಣ್ಣೆ ಸವರ್ಕೊಂಡು ಹಿಟ್ಟೆಲ್ಲ ಹಾಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಹಿಟ್ಟು ಉಬ್ಬುತ್ತಲ್ವ ಸರಿ ಹೋಗುತ್ತೆ. ನೋಡಿ ಈ ಥರ ಹಾಕ್ಬಿಟ್ಟು ಸ್ಟ್ಯಾಂಡಿಗೆ ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲ ಪ್ಲೇಟ್ಗೂ ಇಡ್ಲಿ ಹಿಟ್ಟನ್ನ ಹಾಕಿ ಇಟ್ಕೋಬೇಕು. ಬಟ್ಟೆಲೂ ಹಾಕ್ತಾರೆ ಕೆಲವೊಬ್ಬರು. ಇದು ನಮ್ಮ ಇಡ್ಲಿ ಸ್ಟ್ಯಾಂಡ್ಗೆ ಬಟ್ಟೆ ಹಾಕಿದ್ರೆ ಸರಿಯಾಗಲ್ಲ, ಹಾಗೆ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇವತ್ತಿನ ಇಡ್ಲಿ ರೆಸಿಪಿ ನಿಮಗೆ ಖಂಡಿತ ಸ್ವಲ್ಪನಾದರೂ ಇಷ್ಟ ಆಗೇ ಆಗುತ್ತೆ. ನನ್ನ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ. ನೋಡಿ ಈಗ ಎಲ್ಲ ಪ್ಲೇಟ್ಗೂ ಇಡ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಡ್ಲಿ ಪಾತ್ರೆ ನೀರು ಕಾಯ್ತಾ ಇದೆ. ಇದು ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ ಇಡ್ಲಿ. ನೋಡಿ ಈಗ 10 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ, ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಬನ್ನಿ ಈಗ ಇಡ್ಲಿ ತೆಕ್ಕೊಳ್ಳೋಣ. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಗುಡ್ಗುಡಾಗಿ ಚೆನ್ನಾಗಿ ಬರಬೇಕು, ಇಲ್ಲಾಂದರೆ ಇಡ್ಲಿ ಸಾಫ್ಟ್ ಆಗೋದಿಲ್ಲ. ಮೇನ್ ಇದಕ್ಕೆ ಅಳತೆ ಕರೆಕ್ಟಾಗಿರಬೇಕು, ಹಾಗೆಯೇ ಮೆಥಡು ಚೆನ್ನಾಗಿರಬೇಕು, ಹಾಗಾದರೆ ಇಡ್ಲಿ ಸೂಪರಾಗಿ ಬರುತ್ತೆ. ಇದು ಒಂದು ತಕ್ಷಣ ತೆಗಿಬಾರ್ದು, ಇದು ಅಂಟ್ಕೊಂಡಿರುತ್ತೆ, 1 ಸೆಕೆಂಡ್ ಬಿಟ್ಟು ತೆಗಿಬೇಕು, ಚೆನ್ನಾಗಿ ಬರುತ್ತೆ ಅವಾಗ. ಈಗ 1 ಸೆಕೆಂಡು ಇದನ್ನು ಆರೋದಕ್ಕೆ ಬಿಟ್ಟು ತೆಗಿತಾ ಇದ್ದೀನಿ. ತಕ್ಷಣ ತೆಗಿಯೋದಕ್ಕೆ ಹೋದರೆ ಇಡ್ಲಿ ಮುರಿದೋಗ್ಬಿಡುತ್ತೆ, ಅಷ್ಟು ನೀಟಾಗಿ ಬರೋದಿಲ್ಲ. ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಾಫ್ಟಾಗಿ ಹೂ ಥರ ಬಂದಿದೆ. ಒಳ್ಳೆ ನೋಡ್ತಾ ಇದ್ದೀರಲ್ಲ, ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಈಸಿಯಾಗಿ ಕಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಬನ್ನಿ ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈಗ ಸ್ಮೂತ್ ಆ್ಯಂಡ್ ಸಾಫ್ಟ್ ಆದ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ತೋರಿಸಿ. ನೋಡಿ ಈಸಿಯಾಗಿ ಕಟ್ ಆಗ್ತಾಯಿದೆ. ಈ ಥರ ಶೇಂಗಾ ಚಟ್ನಿಲಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಶೇಂಗಾ ಚಟ್ನಿ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ಬೇಕಾದ್ರೆ ನೋಡ್ಕೊಂಡು ಮಾಡ್ಕೋಬೋದು. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ಇಡ್ಲಿ ರೆಸಿಪಿ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.